ಹೇಳು ಏನು ಬೇಕು? ಇನ್ಸ್ಟಾಗ್ರಾಮ ಯಾರ್ದು ನಿಂದಾಯ್ತು? ಇನ್ಸ್ಟಾಗ್ರಾಮ್ನಾಗ ಏನೇನು ಮಾಡ್ತೀಯ? ಪ್ರವೀಣ ಹೋಗುಂಡಿ ಸೀರ್ನಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಬಂದು ನಾವು ಊಟ ಮಾಡ್ತಾ ಇದ್ದೀವಿ. ಸಖತ್ತಾಗಿತ್ತು. ಬಂದು ಯಾರಾದರೂ ಊಟ ಮಾಡಂಗಿದ್ರೆ ಬಂದು ಮಾಡಿರಿ. ಎಲ್ಲಿದೆ ಹೇಳಿದ ಅಡ್ರೆಸ್ ಹೇಳು. IB ಸರ್ಕಲ್ನಾಗ 10 ರೂಪೀಸ್ ಊಟ. ಮತ್ತು ದಿವಸ ಇಡ್ಲಿ ಉಪ್ಪಿಟ್ಟು ಇರುತ್ತೆ. ಬುಧವಾರ ಅವಲಕ್ಕಿ ಇಡ್ಲಿ ಇರುತ್ತೆ. ಗುರುವಾರ ಪಲಾವು ಇಡ್ಲಿ ಇರುತ್ತೆ. ಶುಕ್ರವಾರ ಚಿತ್ರಾನ್ನ ಇಡ್ಲಿ ಇರುತ್ತೆ. ಶನಿವಾರ ಆಲೂಬತ್ತು ಇಡ್ಲಿ ಇರುತ್ತೆ. ಭಾನುವಾರ ಕೇಸರಿಬಾತ್ ಉಪ್ಪಿಟ್ಟು ಇಡ್ಲಿ ಇರುತ್ತೆ. ಓನ್ಲಿ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಏನಿಲ್ಲ. ಓಕೆ. ಆಮೇಲೆ ಮಧ್ಯಾಹ್ನ ಕಡೆಗೆ ಗುರುವಾರ ಸ್ವೀಟ್ ಕೊಡ್ತೀವಿ, ಸಾವಿಕೀರು. ಓಕೆ. 2 ದಿನ ರಾಗಿ ಅಂಬ್ಲಿ ಕೊಡ್ತೀವಿ. ಓಕೆ. 2 ದಿನ ಸ್ವೀಟ್ ಕೊಡ್ತೀವಿ. ಉಳಿದ ಸಲ ಮೊಸರನ್ನ ಕೊಡ್ತೀವಿ. ಮೊಸರನ್ನ ಎಲ್ಲ ಇರುತ್ತೆ. ಓಕೆ. ಹಲೋ ಗಾಯ್ಸ್, ನಮಸ್ತೆ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಗಾಯ್ಸ್, ನಾನು ಇವತ್ತು ಎಲ್ಲಿಗೆ ಹೋಗ್ತಿದ್ದೇನಪ್ಪ ಅಂದರೆ ಹರಪನಹಳ್ಳಿಗೆ ಹೋಗ್ತಾ ಇದ್ದೇನೆ ಗಾಯ್ಸ್. ಹರಪನಹಳ್ಳಿಗೆ ಏನಕ್ಕಪ್ಪ ಅಂದರೆ ನಮ್ಮ ಹರಪನಹಳ್ಳಿಯಲ್ಲಿ ಹೊಸದೊಂದು ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದೆ ಗಾಯ್ಸ್. ಸೊ ಇಂದಿರಾ ಕ್ಯಾಂಟೀನಲ್ಲಿ ಹೋಗ್ಬಿಟ್ಟು ಊಟ ಮಾಡೋಣ, ಊಟ ಮಾಡಿಬಿಟ್ಟು ಊಟ ಹೇಗಿದೆ ಹೇಗಿಲ್ಲ ಅಂತಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೊರಟಿದ್ದೀನಿ ಗಾಯ್ಸ್. ಬನ್ನಿ. ಏನಕ್ಕಪ್ಪ ಇಂದಿರಾ ಕ್ಯಾಂಟೀನ್ಗೆ ಹೋಗ್ತಿದ್ದಾನೆ, ಏನಕ್ಕೆ ಅಲ್ಲೇ ಊಟ ಮಾಡಬೇಕು ಅಂತಂದು ನೀವು ಕೇಳಿದರೆ ನಾನು ಹೇಳಬಲ್ಲೆ. ಏನಂತಂದರೆ ಗಾಯ್ಸ್, ಇವಾಗ ನೋಡಿ ನಮ್ಮ ಭಾಗದಲ್ಲಿ ಏನಂದರೆ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ, ತುಂಬ ಜನ ಮಿಡಲ್ ಕ್ಲಾಸಸ್ ಫ್ಯಾಮಿಲಿಯಲ್ಲಿದ್ದಾರೆ, ತುಂಬ ಜನ ಅಂದರೆ ಕೂಲಿ ಬದುಕು ಮಾಡೋರು, ಅವರು ಇವರು ಮತ್ತೊಬ್ಬರು ಭಾಳ ಜನ ಇದ್ದಾರೆ ಗಾಯ್ಸ್ ನಮ್ಮೂರಲ್ಲಿ, ನಮ್ಮ ತಾಲೂಕಲ್ಲಿ ಆಗಿರ್ಬೋದು. ಸೊ ಏನಪ್ಪ ಅಂದರೆ ಅವರಿಗೆ ಮಧ್ಯಾಹ್ನ ಊಟದ್ದು ತೊಂದರೆ ಆಗಬಾರ್ದು, ಸಮಸ್ಯೆ ಆಗಬಾರ್ದು ಅಂತಂದ್ಬಿಟ್ಟು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂತಹ ML ಆಗಿರ್ತಕ್ಕಂಥ ಶ್ರೀ ಲತಾ ಮಲ್ಲಿಕಾರ್ಜುನ ಮೇಡಮ್ ಅವರು ಇದನ್ನು ಉದ್ಘಾಟನೆ ಮಾಡಿಸಿದ್ದಾರೆ. ಸೊ ಹಂಗಾಗಿ ಅವ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಏನಕ್ಕಪ್ಪ ಈ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿಸಿದ್ರು ಅಂದರೆ ಅವರು ಒಂದು ಹಿತದೃಷ್ಟಿ ಏನಪ್ಪ ಅಂದರೆ ಅವ್ರ ತಲೆಯಲ್ಲಿ ಈಗ ರೈತರಿಗಾಗಿರ್ಬೋದು, ಕೆಲಸ ಮಾಡೋರಿಗಾಗಿರ್ಬೋದು, ಮತ್ತು ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು ಹೆಲ್ಪ್ ಆಗಲಿ. ಅಟ್ಲೀಸ್ಟ್ 5 ರೂಪಾಯಿ ಕೊಟ್ಟರೆ ನಮಗೆ ಒಂದು ಹೊತ್ತಿನ ಊಟ ಕೊಡ್ತಾರಲ್ಲ ಗಾಯ್ಸ್, ಅದಕ್ಕೋಸ್ಕರ ಅವರು ಓಪನ್ ಮಾಡಿಸಿದ್ದಾರೆ. ಸೊ ಹಂಗಾಗಿ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಪ್ಪ ಅಂದರೆ ನೀವು ಯಾರ್ಯಾರು ಈ ಕಡೆ ಹರಪನಹಳ್ಳಿ ಭಾಗದಲ್ಲಿದ್ದೀರೋ, ಯಾರ್ಯಾರು ಈ IB ಸರ್ಕಲ್ ಭಾಗದಲ್ಲಿದ್ದೀರೋ ಅವರೆಲ್ಲರೂ ಹೋಗ್ಬಿಟ್ಟು ಊಟ ಮಾಡ್ಕೊಳ್ಳಿ. ಊಟ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಪ್ರತಿಯೊಂದೊಂದು ಸೇವ್ ಆಗುತ್ತೆ. ಯಾಕಂದರೆ ಸ್ಟೂಡೆಂಟ್ಸ್ಗಳು ಅಂದಮೇಲೆ ಗೊತ್ತಿರುತ್ತೆ ಗಾಯ್ಸ್, ನಾನು ಯಾಕಂದರೆ ಆ ಏಜ್ನ ದಾಟ್ಕೊಂಡು ಬಂದಿರೋನೆ. ಸೊ ಆ ಪರ್ಪಸ್ಗೋಸ್ಕರ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನೀವು ಇಂದಿರಾ ಕ್ಯಾಂಟೀನಲ್ಲಿ ಹೋಗ್ಬಿಟ್ಟು ಊಟ ಮಾಡೋದ್ರಿಂದ ಏನೂ ಸಮಸ್ಯೆ ಇರೋಲ್ಲ, ಎಲ್ಲದೂ ಕ್ಲೀನಾಗಿರುತ್ತೆ, ಎಲ್ಲದೂ ಮೇಂಟೆನೆನ್ಸೇ ಮಾಡಿರ್ತಾರೆ. ಬನ್ನಿ ಈಗ ಫಸ್ಟು ಜಾಸ್ತಿ ಮಾತಾಡೋದಕ್ಕಿಂತ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಹೇಗಿದೆ ಹೇಗಿಲ್ಲ ಅಂದು ಪ್ರತಿಯೊಂದನ್ನು ಅಪ್ಡೇಟ್ಸ್ ಕೊಡ್ತೀನಿ. ಊಟ ಹೇಗಿದೆ, ಬೆಳಗ್ಗೆ ಏನು ಕೊಡ್ತಾರೆ, ಮಧ್ಯಾಹ್ನ ಏನಿಲ್ಲ, ಎಲ್ಲದನ್ನೂ ಅಪ್ಡೇಟ್ ತಕ್ಕಂತಹ ಇಂದಿರಾ ಕ್ಯಾಂಟೀನ್ಗೆ ಊಟ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ಊಟ ಹೇಗಿರುತ್ತೆ ಹೇಗಿಲ್ಲ ಅಂತ ಪ್ರತಿಯೊಂದನ್ನು ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ನೋಡಿ ಸ್ನೇಹಿತರೆ, ಮೊನ್ನೆ ರೀಸೆಂಟಾಗಿ ನಮ್ಮ ಊರಲ್ಲಿ ಹರಪನಹಳ್ಳಿಯಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ದಾರೆ. ಶ್ರೀ ಯಾರಾಗಿರ್ತಕ್ಕಂಥ MP ಲತಾ ಮಲ್ಲಿಕಾರ್ಜುನ ಅವರು ಮೊನ್ನೆ ರೀಸೆಂಟಾಗಿ ಓಪನ್ ಮಾಡಿಸಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಊಟ ಮಾಡೋಣ, ಹೇಗಿದೆ ಹೇಗಿಲ್ಲ ಅಂತ ನಿಮಗೆ ಎಲ್ಲದೂ ಪ್ರತಿಯೊಂದು ಅಪ್ಡೇಟ್ಸ್ ಮಾಡ್ತೀನಿ ಗಾಯ್ಸ್. ಬನ್ನಿ, ಲೆಟ್ಸ್ ಗೋ. ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಹರಪನಹಳ್ಳಿಗೆ ಬಂದಿದ್ದೀನಿ. ಹರಪನಹಳ್ಳಿಗೆ ಏನಕ್ಕಪ್ಪ ಬಂದಿದ್ದೀನಿ ಅಂದರೆ, ಇವತ್ತು ಇಂದಿರಾ ಕ್ಯಾಂಟೀನಲ್ಲಿ ಹೊಸದಾಗಿ ಓಪನ್ ಆಗಿದೆ ನಮ್ಮೂರಲ್ಲಿ. ಸೊ ಹಂಗಾಗಿ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡೋಣ, ಊಟ ಹೇಗಿರುತ್ತೆ ಹೇಗಿಲ್ಲ ಎಲ್ಲದನ್ನೂ ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತಂದೆ ನಾನು ಇವತ್ತು ಇಂದಿರಾ ಕ್ಯಾಂಟೀನಿಗೆ ಬಂದಿದ್ದೀನಿ ಗಾಯ್ಸ್. ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡೆ. ಊಟ ಮಾತ್ರ ಚೆನ್ನಾಗಿತ್ತು ಗಾಯ್ಸ್. ಅಂದರೆ ನಾನು ಹೇಳೋದೇನಪ್ಪ ಅಂದರೆ, ನಾವು ಕೊಡೋ 10 ರೂಪಾಯಿಗೆ ಇಷ್ಟೊಂದು ಊಟ ಕೊಡೋದು ಓಕೆನೇ ಅನಿಸುತ್ತೆ. ನಾವು ಕೊಡೋ 10 ರೂಪಾಯಿಗೆ ಅವ್ರು ಕೊಡೋ ಊಟಕ್ಕೂ ಓಕೆ ಇದೆ. ಬನ್ನಿ, ಇಲ್ಲಿದೆಲ್ಲ ನಿಮಗೆ ಡೀಟೇಲ್ಸ್ನ ಪ್ರತಿಯೊಂದನ್ನು ಎಲ್ಲದನ್ನೂ ನಿಮಗೆ ಹೇಳಿಸ್ತೀನಿ. ಬನ್ನಿ, ಇಲ್ಲೊಬ್ರು ಇದ್ದಾರೆ. ಗೈಸ್, ಇವಾಗ ನಾವು ಇಂದಿರಾ ಕ್ಯಾಂಟೀನ್ಗೆ ಬಂದ್ವಿ. ಇಂದಿರಾ ಕ್ಯಾಂಟೀನ್ಗೆ ಬಂದುಬಿಟ್ಟು ಇವತ್ತು ಒಂದು ಮಧ್ಯಾಹ್ನದ ಊಟ ತೊಗೊಂಡಿದ್ದೀನಿ. ಊಟದಲ್ಲಿ ಏನಿದೆಪ್ಪ ಅಂದರೆ, ಸ್ವಲ್ಪ ಮೊಸರನ್ನ ಇದೆ, ಹಾಗೆ ಅನ್ನ ಸಾಂಬಾರು ಇದೆ. ಸೊ ಇಲ್ಲಿ ಮೊಸರನ್ನ ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಇಲ್ಲಿಂದ ನಾವು ರೈಡ್ ಸ್ಟಾರ್ಟ್ ಮಾಡೋದಿದೆ. ಬನ್ನಿ, ಮೊಸರನ್ನ ಊಟ ಮಾಡ್ತೀನಿ. ಫಸ್ಟ್ ಬೈಟ್ ಹೆಂಗಿದೆ ಅಂತ ಚೆಕ್ ಮಾಡೋಣ. ಓಕೆ, ಪರವಾಗಿಲ್ಲ, ಊಟ ಮಾಡ್ಬೋದು. ಸೊ ಇಲ್ಲಿ ಲೋಕಲ್ಸ್ ಎಲ್ಲ ಬರ್ತಾರೆ ಆಲ್ಮೋಸ್ಟ್ ಅಲ್ಲೂ. ಸ್ಟೂಡೆಂಟ್ಸ್ಗಳಿಗೆ ನಾನು ರೆಫರ್ ಮಾಡ್ತೀನಿ, ಬಂದು ಊಟ ಮಾಡ್ಕೊಂಡು ಹೋಗ್ಬೋದು ಅಂತ.
ಯಾಕಂದರೆ ಎಲ್ಲದೂ ಫ್ರೆಂಡ್ಲಿ ಬಜೆಟ್ ಆಗಿರುತ್ತೆ. ಆ ಪರ್ಪಸ್ ಹೇಳ್ತಿದ್ದೀನಿ, ಯಾರು ಬಂದು ಊಟ ಮಾಡಿದ್ರೆ ಊಟ ಮಾಡ್ಬೋದು. ಹೇಳು ಏನು ಬೇಕು? ಇನ್ಸ್ಟಾಗ್ರಾಮು ಯಾರ್ದು? ನಿಂದಾಯ್ತು ಇನ್ಸ್ಟಾಗ್ರಾಮ್ನಾಗ ಏನೇನು ಮಾಡ್ತೀಯ? ಹಾಂ, ಇನ್ಸ್ಟಾಗ್ರಾಮ್ನಾಗ ಏನು ಮಾಡ್ತೀಯಲ್ಲ? ಓಪನ್ ಮಾಡಿ ಹೇಳ್ತೀನಿ. ತೊಂಬತ್ತು ಯೂಟ್ಯೂಬ್ ಓಪನ್ ಮಾಡು. ಬೇಡ ಈ ಕಡೆ ಬರಲೇ ಗಾಡಿ ಬರಲ್ಲ. ಊಟ ಮಾಡಿದ್ರೆ ಹೆಂಗಿತ್ತು ಊಟ? ಮಸ್ತ್ ಇತ್ತು. ಹೇಳಲ್ಲ ಕ್ಯಾಮ್ರಾಗೆ ಊಟ ಹೆಂಗಿತ್ತು ಅಂತಂದು. ಡೈಲಿ ಬರ್ತೀಯೇನು ಯಾವಾಗ ಒಂದ್ಸಲ ಬರ್ತೀಯ? ಹಾಂ, ಇವತ್ತು ಬಂದಿದ್ಯಾ? ಹೆಂಗಿತ್ತು ಊಟ? ಅಸಲಿ ಇತ್ತು. ಹಾಂ, ಅಸಲಿ ಇತ್ತು. ಅಸಲಿ ಅಂದರೆ ಮಸ್ತ್ ಇತ್ತು. ಯಾವ ಊರಿನಿಂದ? ನಮ್ಮ ಸೀರಣೆ. ಹಾಂ, ಸೀರಣೆ ಶೀರ್ನಳ್ಳಿ ಎಲ್ಲಿ ಬರುತ್ತೆ? ಅಲ್ಲಿ ಸಿಂಟಾಲ್ ರೋಡ್ ಸೀರಣೆ. ನೀರು ಬಂದು ನಾಳೆ ನೋಡು ಬರ್ತೀನಿ ಇದ್ರಾಗ. ನಾ ಬರ್ತೀನಲ್ರಿ. ಹೋಗಿ ಮನೆ ತೋರಿಸಿ ಎಲ್ಲರಿಗೂ. ಹಾಂ, ಹೇಳು ಎಲ್ಲ ಯಾರ್ಯಾರು ಬಂದು ಊಟ ಮಾಡಂಗಿದ್ರು ಊಟ ಮಾಡ್ರಿ ಅಂತ ಹೇಳು. ಯಾರ್ಯಾರು ಬಂದು ಊಟ ಮಾಡಂಗಿದ್ರಿ ಇಂದಿರಾ ಕ್ಯಾಂಟೀನಿಗೆ ಬಂದು ಊಟ ಮಾಡಿರಿ. ಈ ಕಡೆ ಬಾ. ಫಸ್ಟ್ ನಿನ್ನ ಹೆಸರು ಊರ ಹೆಸರು ಹೇಳಿ ದೂರ ಮಾತಾಡು. ಪ್ರವೀಣ ಹೊಳಗುಂದಿ ಸೀರ್ನಳ್ಳಿ ಇಂದಿರಾ ಕ್ಯಾಂಟೀನಲ್ಲಿ ಬಂದು ನಾವು ಊಟ ಮಾಡ್ತಾ ಇದ್ದೀವಿ. ಸಖತ್ತಾಗಿತ್ತು. ಬಂದು ಯಾರಾದರೂ ಊಟ ಮಾಡಂಗಿದ್ರೆ ಬಂದು ಮಾಡಿರಿ. ಎಲ್ಲಿದೆ ಹೇಳಿದ ಅಡ್ರೆಸ್ ಹೇಳು. IB ಸರ್ಕಲ್ನಾಗ 10 ರೂಪೀಸ್ ಊಟ ಹೇಳು. 10 ರೂಪಾಯಿ ಕೊಟ್ಟರೆ ಅನ್ನ ಸಾಂಬಾರು ಕೊಡ್ತಾರೆ, ಚೆನ್ನಾಗಿದೆ. ನಿನಗೆ ಹೆಂಗೆ ಅನ್ಸುತ್ತೆ ಅದನ್ನ ಹೇಳು. ಕರೆಕ್ಟಾಗಿ ನಾ ಹೇಳ್ದಂತೆ ಬೇಡ. 10 ರೂಪಾಯಿ ಕೊಟ್ರೆ ಅನ್ನ ಸಾಂಬಾರು ಸಿಗುತ್ತದೆ. ಡೈಲಿ ಸಖತ್ತಾಗಿರ್ತದೆ. ಬಂದು ಯಾರಾದರೆ ಟ್ರೈ ಮಾಡಂಗಿದ್ರೆ ಬಂದು ಮಾಡಿ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ರಘು ಸರ್. ರಘು, ಸ್ವಲ್ಪ ಜೋರ ಮಾತಾಡಿ. ನಿಮ್ಮ ಹೆಸರು? ನಮ್ಮ ಹೆಸರು ರಾಘವೇಂದ್ರ ಅಂತ. ಓಕೆ, ಇದು ಇಂದಿರಾ ಕ್ಯಾಂಟೀನ್ ಓಪನ್ ಆಗಿ ಎಷ್ಟು ದಿನ ಆಯ್ತು ಇಲ್ಲಿ ಹರಪನಹಳ್ಳಿಲಿ? 6 ತಿಂಗಳು. 6 ತಿಂಗಳಾಯ್ತಾ? ಸೊ ಎಷ್ಟು ಗಂಟೆ ಓಪನ್ ಆಗುತ್ತೆ, ಏನೇನಿದೆ ನಿಮ್ಮದೆಲ್ಲ? ಸರ್ ಬೆಳಗ್ಗೆ 7 ಗಂಟೆಗೆ. ಬೆಳಗ್ಗೆ 7 ಗಂಟೆ ಓಪನ್ ಆಗುತ್ತೆ. ಓಕೆ. ಬೆಳಗ್ಗೆ ಸೋಮವಾರ ಮಂಡಕ್ಕಿ ಇಡ್ಲಿ ಇರುತ್ತೆ. ಮಂಡಕ್ಕಿ ಇಡ್ಲಿ? ಹೌದು. ಓಕೆ. ಒಂದು ಮಂಡಕ್ಕಿ 5 ರೂಪಾಯಿ, 3 ಇಡ್ಲಿ 5 ರೂಪಾಯಿ. ಓಕೆ. ಮಧ್ಯಾಹ್ನ ಕಡೆಗೆ ಮೊಸರನ್ನ, ಅನ್ನ ಸಾಂಬಾರು, ಚಪಾತಿ, ಪಲ್ಯ ಇರುತ್ತೆ. ಓಕೆ. 10 ರೂಪಾಯಿ ಅನ್ನ ಸಾಂಬಾರು, ಚಪಾತಿ ಸೇರಿದ್ರೆ 20 ರೂಪಾಯಿ ತಗೊಂತೀವಿ. ಓಕೆ. ಇದು ರಾತ್ರಿ ಅನ್ನ ಸಾಂಬಾರು, ಚಪಾತಿ ಇರುತ್ತೆ ಸರ್. ಓಕೆ. ಮತ್ತು ತಿರು ದಿವಸ ಇಡ್ಲಿ, ಉಪ್ಪಿಟ್ಟು ಇರುತ್ತೆ. ಓಕೆ. ಬುಧವಾರ ಅವಲಕ್ಕಿ ಇಡ್ಲಿ ಇರುತ್ತೆ. ಗುರುವಾರ ಪಲಾವು ಇಡ್ಲಿ ಇರುತ್ತೆ. ಶುಕ್ರವಾರ ಚಿತ್ರಾನ್ನ ಇಡ್ಲಿ ಇರುತ್ತೆ. ಶನಿವಾರ ಆಲೂಬತ್ತು ಇಡ್ಲಿ ಇರುತ್ತೆ. ಭಾನುವಾರ ಕೇಸರಿಬಾತ್ ಉಪ್ಪಿಟ್ಟು ಇಡ್ಲಿ ಇರುತ್ತೆ. ಓನ್ಲಿ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಇಲ್ಲ. ಓಕೆ. ಆಮೇಲೆ ಮಧ್ಯಾಹ್ನ ಕಡೆಗೆ ಗುರುವಾರ ಸ್ವೀಟ್ ಕೊಡ್ತೀವಿ, ಸಾವಿಕೀರು. ಓಕೆ. 2 ದಿನ ರಾಗಿ ಅಂಬ್ಲಿ ಕೊಡ್ತೀವಿ. ಓಕೆ. 2 ದಿನ ಸ್ವೀಟ್ ಕೊಡ್ತೀವಿ. ಉಳಿದ ದಿವಸ ಮೊಸರನ್ನ ಕೊಡ್ತೀವಿ ಸರ್. ಮೊಸರನ್ನ ಎಲ್ಲ ಶುರು ಆಗುತ್ತೆ. ಓಕೆ ಓಕೆ ಓಕೆ. ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆದರೆ ಟಿಫನ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ? 7 ಗಂಟೆಯಿಂದ ಬೆಳಗ್ಗೆ 7ರಿಂದ 10:30 ಮಟ್ಟ ಇರ್ತದೆ ಸರ್. 10:30 ತನಕ ಇದ್ರೆ 12 ಗಂಟೆಯಿಂದ ಕೊಡ್ತೀವಿ. ಒಟ್ಟು ಇಲ್ಲ ಐಟಮ್ಸ್ ಇದ್ದಂಗೆ ಇದ್ದರೆ ಸೇಲ್ ಮಾಡ್ತಾರಲ್ಲ ಅಂದರೆ ಕ್ಲೋಸ್ ಆದರೆ ಕ್ಲೋಸು. ಜನಗಳ ಮೇಲೆ, ಸ್ಟೂಡೆಂಟ್ಗಳ ಮೇಲೆ ಡಿಪೆಂಡ್. ಸ್ಟೂಡೆಂಟ್ಸ್ಗಳು ಬರ್ತಾರಾ ಜಾಸ್ತಿ ಇಲ್ಲಿ? ಜನಗಳು ಜಾಸ್ತಿ ಸ್ಟೂಡೆಂಟೇ ಬರೋದು ಸರ್. ಜಾಸ್ತಿ ಸ್ಟೂಡೆಂಟ್ಸ್ ಬರ್ತಾರಾ? ಓಕೆ ಬ್ರೋ, ಥ್ಯಾಂಕ್ ಯು. ಗೈಸ್ ನೋಡಿ, ಇವಾಗ ಏನಂದರೆ ಇವಾಗ ಇಲ್ಲಿ ಅಡುಗೆ ಮನೆ ಕೂಡ ಹೇಗೆ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನೋ ತೋರಿಸ್ತೀನಿ ನೋಡಿ. ಸೊ ಇದು ಪ್ರತಿಯೊಂದು ಅಡುಗೆ ಮನೆ ಇದು ತುಂಬ ಕ್ಲೀನಾಗಿ ಹೈಜಿನಿಕ್ಕಾಗಿ ಮೇಂಟೆನೆನ್ಸ್ ಮಾಡ್ತಿರ್ತಾರೆ. ಬಟ್ ಕೆಲವೊಂದು ಕಡೆ ನೋಡಿದ್ದೀನಿ ನಾನು, ಕೆಲವೊಂದು ಕಡೆ ಹೈಜಿನಿಕ್ಕಾಗಿ ಇಟ್ಕೊಂಡಿರೋದಿಲ್ಲ. ಇದೆಲ್ಲ ಇಡ್ಲಿ ಮಾಡೋ ಪಾತ್ರೆಗಳು ಆಗಿರ್ಬೋದು ಪ್ರತಿಯೊಂದನ್ನು ಎಲ್ಲರನ್ನೂ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಸೊ ಹಂಗಾಗಿ ನಾನು ಹೇಳಿದೆ ಅಂದರೆ ಯಾರೂ ಎದುರೋ ಅವಶ್ಯಕತೆ ಏನು ಇರೋದಿಲ್ಲ. ಆ್ಯಕ್ಚುಲಿ ಏನಂದರೆ ಇಲ್ಲಿ ಈ ಥರ ಹೈಜಿನಿಕ್ಕಾಗಿ ಕ್ಲೀನಾಗಿ ಇಟ್ಟಿರೋದ್ರಿಂದ ಬಂದು ನೀವು ಊಟ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನೋಡಿ ಈ ಥರ ಎಲ್ಲ ಗ್ಯಾಸ್ಗಳಿರುತ್ತೆ. ಪ್ರತಿಯೊಂದು ದಿನವೂ ಯಾವುದೇ ದಿನ ರಜೆ ಮಾಡೋದಿಲ್ಲ ಇವರು. ನೋಡಿರಿ ಇಲ್ಲೆಲ್ಲದೂ ಇರುತ್ತೆ. ಪ್ರತಿಯೊಂದೂ ಎಷ್ಟು ಕ್ಲೀನಾಗಿ ಹೈಜಿನಿಕ್ಕಾಗಿ ಇಟ್ಕೊಂಡಿದ್ದಾರೆ ನೋಡಿ, ತುಂಬ ಖುಷಿ ಆಯಿತು. ನಮ್ಮ ಹರಪನಹಳ್ಳಿಯಲ್ಲಿ ಈ ಥರ ಕ್ಲೀನಾಗಿ ಹೈಜಿನಿಕ್ಕಾಗಿ ಇಟ್ಕೊಂಡಿದ್ದಾರೆ ಅಂದರೆ ಇದಕ್ಕೆ ಸಪೋರ್ಟ್ ಮಾಡಬೇಕಾಗಿರೋದು ನಾವೆಲ್ಲರೂ ಬರೋಣ. ಬಂದುಬಿಟ್ಟು ಊಟ ಮಾಡಿಕೊಂಡು ಪ್ರತಿಯೊಂದು ನೋಡಿ ಇದು
ಇಡ್ಲಿದಲ್ಲ ಇದು ಚಪಾತಿದು. ಸೊ ಚಪಾತಿ ಕೂಡ ಮಾಡೋದು ಕೂಡ ಇದೆ, ಮಿಷನ್ ಇದೆ. ಇದು ಒಂದು ಇಡ್ಲಿ ಮಾಡೋದಿದೆ. ಇದೇನಿದೆ? ಸ್ಟೀಮು ರೈಸ್ ಮಾಡೋದು ಇದು ಅಂತೆ. ಇದು ಸಾಂಬಾರು ಮಾಡೋದು. ಓಕೆ ಓಕೆ. ಮತ್ತೆ ಇನ್ನೇನಿದೆ? ಇದು ಪಾತ್ರೆಗಳು ಸಾಂಬಾರು ಇಡ್ಲಿ ಸರ್ ಅದು ಇಡ್ಲಿ. ಇದು ಒಂದ್ಸರಿ ಇಡ್ಲಿ ಎಷ್ಟು ಬರುತ್ತೆ ಅದರಲ್ಲಿ? ಇಲ್ಲಿ ಪರವಾಗಿಲ್ಲ. ಅಂದಾಜು 40 ಬರ್ತದೆ ಸರ್. 40. ಓಕೆ, ಒಂದು ಟ್ರೈನಲ್ಲಿ 40 ಬರುತ್ತೆ. ಚಪಾತಿ ಲಟ್ಸೋದ? ಚಪಾತಿ ಮಾಡೋದಿದು. ಓಕೆ 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 ಡನ್. ಗೈಸ್ ನೋಡಿ, ಇದು ಚಪಾತಿ ಮಿಷನ್ ಕೂಡ ಬಂದಿದೆ. ಎಲ್ಲದು ಪ್ರತಿಯೊಂದು ಇವ್ರು ಏನು ಕೈಲಿ ಮುಟ್ಟೋ ಅವಶ್ಯಕತೆ ಇರೋಲ್ಲ. ಎಲ್ಲದು ಏನಂದರೆ ಸೊ ಮಿಷನ್ಸ್ ಇರುತ್ತೆ, ಎಲ್ಲದು ಪ್ರತಿಯೊಂದು ಮಿಷನ್ನಿಂದನೇ ಮಾಡಿಕೊಡ್ತಾರೆ ನಮಗೆ. ಸೊ ಆ ಥರ ಹೆದರೋಂಥ ಅವಶ್ಯಕತೆ ಇರಲ್ಲ. ಬೇರೆ ಕಡೆಗೆಲ್ಲ ನೋಡಿದ್ದೀನಿ ನಾನು, ಏನಂದರೆ ಹೈಜಿನಿಕ್ಕಾಗಿ ಇಟ್ಕೊಂಡಿರಲ್ಲ, ಕ್ಲೀನ್ ಇರಲ್ಲ, ಏನಿರಲ್ಲ. ನಮ್ಮೂರಲ್ಲಿ ನನಗೆ ಭಾಳ ಖುಷಿ ಆಯಿತು ನೋಡ್ಬಿಟ್ಟು. ಇಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಇಷ್ಟೊಂದೆಲ್ಲ ಮೇಂಟೆನೆನ್ಸ್ ಮಾಡ್ತಿದ್ದಾರೆ ಅಂತ ಖುಷಿ ಆಗ್ತಿದೆ ನನಗೆ. ಬನ್ನಿ, ಹಾಂ ತಗೊಂಡಿದ್ದೀನಿ ಬಂದಲೆ.